ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೈಬ್ರೋ ಶೇಪ್ ಹೇಗೆ ಮಾಡೋದು ಅಂತ ಈಸಿ ಮೆಥಡಲ್ಲಿ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಎಷ್ಟೋ ಜನಕ್ಕೆ ಹೈಬ್ರೋ ಶೇಪ್ ಮಾಡೋಕ್ಕೆ ಬರ್ತಾ ಇರಲ್ಲ, ಐಬ್ರೋಸ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ಆಲ್ಮೋಸ್ಟ್ ಐಬ್ರೋಸ್ ಟ್ರೈನಿಂಗ್ ಕೂಡ ಆಗಿರುತ್ತೆ, ಬಟ್ ಅದು ಇನ್ನೂ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಅಂಥವರಿಗೆಲ್ಲ ಈ ವಿಡಿಯೋ ಸಖತ್ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೈಬ್ರೋಸ್ ಎಷ್ಟು ತಿಕ್ಕಾಗಿದೆ ಅಂತ ಹೇಳಿ. ಈ ಕಂಪ್ಲೀಟ್ ತಿಕ್ನೆಸ್ ಇರೋ ಒಂದು ಹೈಬ್ರೋಸ್ನ ಶೇಪ್ ಮಾಡಬೇಕು. ನಾವು ಹೈಬ್ರೋಸ್ ಶೇಪ್ ಮಾಡೋದನ್ನು ಇಲ್ಲಿ ನಾವು ಕಲಿತಾ ಹೋಗೋಣ. ಯಾವ ಮೆಥಡಲ್ಲಿ ಕಲಿತಾ ಹೋಗೋಣ ಅಂತ ಅಂದರೆ, ನೋಸನ್ನು ಮೆಷರ್ಮೆಂಟ್ ಆಗಿ ನಾವು ಬಳಸ್ಕೊಂಡು ಹೈಬ್ರೋ ಶೇಪ್ ಮಾಡೋದನ್ನು ಕಲಿತಾ ಹೋಗೋಣ. ಥ್ರೆಡ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಥ್ರೆಡ್ನ ಯೂಸ್ ಮಾಡಿಕೊಂಡು ಹೈಬ್ರೋ ಶೇಪ್ ಮಾಡೋದು ಹೇಗೆ ಅಂತ ಈಸಿ ಮೆಥಡಲ್ಲಿ ಕಲಿಬೋದು. ಮೊದಲಿಗೆ ನಾವಿಲ್ಲಿ ಹೈಬ್ರೋಸ್ ಔಟರ್ ಕಾರ್ನರ್ ಪಾಯಿಂಟ್ನ ಪಾಯಿಂಟ್ ಔಟ್ ಮಾಡೋಣ. ಇದನ್ನು ನಾವು ಹೇಗೆ ಪಾಯಿಂಟ್ ಔಟ್ ಮಾಡೋದು, ನಮ್ಮ ಒಂದು ನೋಸ್ ಪಾಯಿಂಟ್ ಔಟರ್ ಕಾರ್ನರಿಂದ ಹೈಬ್ರೋಸ್ ಲಾಸ್ಟ್ ಕಾರ್ನರಿಗೆ ಥ್ರೆಡ್ ಮಾರ್ಕ್ ಮಾಡಿಕೊಂಡು, ಸೊ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ. ದಟ್ ಈಸ್ ದ ಹೈಬ್ರೋಸ್ ಔಟ್ ಸೈಡ್ ಕಾರ್ನರ್. ಸೊ ಇವಾಗ ಎಂಡ್ ಔಟರ್ ಕಾರ್ನರ್ನ ನಾವು ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀವಿ. ಇದಾದ ಮೇಲೆ ಸೆಂಟರ್ ಆರ್ಚ್ ಕಾರ್ನರ್ನ ನಾವು ಪಾಯಿಂಟ್ ಔಟ್ ಮಾಡಬೇಕು. ಸೆಂಟರ್ ಆರ್ಚ್ ಕಾರ್ನರ್ನ ಸೇಮ್ ಪೋರ್ಷನಿಂದ ನಾವು ಪಾಯಿಂಟ್ ಔಟ್ ಮಾಡೋಣ. ಸೊ ಆ ಪಾಯಿಂಟ್ ಔಟ್ ಮಾಡೋ ಒಂದು ಪ್ಲೇಸಿಗೆ ನಾವು ಗೋಲ್ಡನ್ ಆರ್ಚ್ ಅಥವಾ ಗೋಲ್ಡನ್ ಪಾಯಿಂಟ್ಸ್ ಅಂತ ಹೇಳಿ ಹೆಸರಿಟ್ಟು ಕರಿತೀವಿ. ಮತ್ತು ನಾವು ಇದೇ ಪಾಯಿಂಟಿಂದ ನಾವು ಸ್ಟಾರ್ಟಿಂಗ್ ಒಂದು ಪಾಯಿಂಟನ್ನು ಕೂಡ ಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಸೊ ನಮಗೆ ನೋಸಿಂದನೇ ನಮಗೆ ಪ್ರತಿ ಒಂದು ಹೈಬ್ರೋ ಶೇಪ್ ಕೂಡ ಸಿಗ್ತಾ ಇದೆ. ಸ್ಟಾರ್ಟಿಂಗ್ ಪಾಯಿಂಟ್ ಸಿಕ್ತು, ಮಿಡಲ್ ಪಾಯಿಂಟ್ ಸಿಕ್ತು, ಹಾಗೆಯೇ ಲಾಸ್ಟ್ ಎಂಡಿಂಗ್ ಕಾರ್ನರ್ ಪಾಯಿಂಟ್ ಕೂಡ ನಮಗೆ ಸಿಕ್ಕಿದೆ. ಸೊ ಇದನ್ನು ಬಳಸ್ಕೊಂಡು ನಾವು ಹೈಬ್ರೋ ಶೇಪ್ನ ಹೇಗೆ ಮಾಡೋದು ಅಂತ ಮತ್ತೆ ನಾವು ತಿಳಿತಾ ಹೋಗೋಣ. ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ನಲ್ಲಿ ನಿಮಗೆ ಹೈಬ್ರೋ ಥ್ರೆಡ್ನ ಹೇಗೆ ಹಿಡ್ಕೋಬೇಕು, ಹೇಗೆ ಬಳಸಬೇಕು, ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಅಥವಾ ನಾವು ಯಾವ ಮೆಥಡಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಈಸಿಯಾಗಿ ನಮಗೆ ಹೈಬ್ರೋ ಥ್ರೆಡ್ಡಿಂಗ್ ಮಾಡೋದು ಬರುತ್ತೆ ಅಂತ ಹೇಳೋದನ್ನು ನಾನು ಪ್ರೀವಿಯಸ್ ಒಂದು ಕ್ಲಾಸ್ನಲ್ಲಿ ನಿಮಗೆ ಆಲ್ಮೋಸ್ಟ್ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ರೀವಿಯಸ್ ವೀಡಿಯೋಸ್ನ ನೀವು ಚೆಕ್ ಮಾಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಇಲ್ಲಿ ನಾವು ಏನಿದ್ರು ಓನ್ಲಿ ಶೇಪ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು. ಮತ್ತು ನಾನಿಲ್ಲಿ ಹೈಬ್ರೋಸ್ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಥ್ರೆಡ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥ್ರೆಡ್ ಮಾರ್ಕ್ ಮಾಡ್ಕೊತಾ ಇರೋ ಉದ್ದೇಶ ಇಷ್ಟೇ, ಹೈಬ್ರೋಸ್ ಮಾಡಬೇಕಾದ್ರೆ ನಾವು ಆ ಲೈನ್ ಬಿಟ್ಟು ಔಟ್ ಸೈಡಿಗೆ ಅಷ್ಟೇ ಹೇರ್ನ ರಿಮೂವ್ ಮಾಡಬೇಕು. ಆ ಲೈನಿಂದ ಒಳಗಡೆ ನಾವು ಹೇರ್ಸ್ನ ರಿಮೂವ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ. ಬಿಗಿನರ್ಸ್ ಆಗಿರೋದ್ರಿಂದ ನೀವು ಡೈರೆಕ್ಟ್ ಥ್ರೆಡ್ನ ಬಳಸಿ ಥ್ರೆಡ್ ಮಾಡೋದ್ರಿಂದ ನಿಮಗೆ ಶೇಪ್ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಮುಂಚೆನೇ ಪಾಯಿಂಟ್ ಔಟ್ ಮಾಡ್ಕೋತಾ ಇದ್ದೀನಿ, ಎಲ್ಲಿಂದ ಎಲ್ಲಿಗೆ ಹೇರ್ಸ್ನ ರಿಮೂವ್ ಮಾಡಬೇಕು, ಯಾವ ಹೇರ್ಸ್ ಅಷ್ಟೇ ರಿಮೂವ್ ಮಾಡಬೇಕು ಅನ್ನೋದನ್ನು. ಇದ್ರ ಜೊತೆಗೆ ಒಂದು ಕಿವಿ ಮಾತು, ಹೈಬ್ರೋಸ್ ಮಾಡಬೇಕಾದ್ರೆ ದಯವಿಟ್ಟು ಗಮನ ಇಟ್ಟು ಮಾಡಿ. ಬಿಕಾಸ್ ತುಂಬ ಸೆನ್ಸಿಟಿವ್ ಇನ್ನರ್ ಕಾರ್ನರ್, ಹೈಬ್ರೋಸ್ ಡೌನ್ ಕಾರ್ನರ್ ಏನಿರುತ್ತಲ್ಲ ಅದು ನಮಗೆ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಆ ಪ್ಲೇಸ್ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ, ತುಂಬ ಕೇರ್ಫುಲ್ಲಾಗಿ ಮಾಡಿ, ಬಿಕಾಸ್ ಸ್ಕಿನ್ ಕಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಲರ್ನರ್ಸಿಗೆ ಅದೆಲ್ಲ ಕಾಮನ್ ಅಂತಲೇ ಹೇಳ್ಬೋದು. ಸ್ಕಿನ್ ಕಟ್ ಆಗೋದು ಅಥವಾ ನಾವು ಶೇಪ್ನ ಸ್ವಲ್ಪ ಏರುಪೇರು ಮಾಡೋದು ಇದೆಲ್ಲ ಕಾಮನ್ ಅಂತಲೇ ಹೇಳ್ಬೋದು. ಬಟ್ ಅದಕ್ಕೇ ನಾನು ಹೇಳ್ತಾ ಇರೋದು, ಸ್ವಲ್ಪನೇ ಹೇರ್ನ ರಿಮೂವ್ ಮಾಡ್ತಾ ಬನ್ನಿ. ಬೇಕು ಅಂತಂದರೆ ಏರ್ ಎಕ್ಸ್ಟ್ರಾ ಕೂಡ ತೆಗಿಬೋದು, ಬಟ್ ಒಂದೇ ಸತಿ ನಾವು ತೆಗೆದ್ರೆ ಮತ್ತೆ ನಾವು ರಿಮೂವ್ ಮಾಡೋಕ್ಕೂ ಆಗಲ್ಲ, ಆಮೇಲೆ ಹಾಳಾಗುತ್ತೆ ಹೈಬ್ರೋಸ್ ಕಂಪ್ಲೀಟಾಗಿ. ಫಸ್ಟ್ ನಾನಿಲ್ಲಿ ಲೆಫ್ಟ್ ಸೈಡ್ ಹೈಬ್ರೋನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಆ ಥ್ರೆಡ್ ಮೇಲ್ ಅಷ್ಟೇ ನಾನು ಥ್ರೆಡ್ ಮಾಡ್ತಾ ಇದ್ದೀನಿ. ಆ ಮಾರ್ಕ್ ಪಾಯಿಂಟ್ ಮೇಲ್ ಅಷ್ಟೇ ನಾನು ಥ್ರೆಡ್ ಮಾಡ್ಕೋತಾ ಇದ್ದೀನಿ. ನಾವೇನು ಥ್ರೆಡ್ ಹಿಡ್ದಿಟ್ಟಿರ್ತೀವೋ ಅದರ ಅಪೋಸಿಟಲ್ಲಿರೋ ಥ್ರೆಡ್ಡು ನಮಗೆ ಹೇರ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆಯೇ ಶೇಪ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಥ್ರೆಡ್ ಹಿಡ್ದಾಗ ನಿಮಗೆ ಅಪೋಸಿಟಲ್ಲಿ ಏನು ಥ್ರೆಡ್ ಸಿಗುತ್ತಲ್ಲ ಅದರಲ್ಲೇ ನಿಮಗೆ ಶೇಪ್ ಬರೋವಂಥದ್ದು. ಸೊ ಆ ಲೈನನ್ನು ನೀವು ಹೇಗೆ ಇಟ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಯಾವ ಹೇರ್ ಹೋಗ್ತಾ ಇದೆ ಅನ್ನೋದು. ನಮ್ಗೆ ಇದೇ ರೀತಿ ಲೈನ್ಸ್ ಕ್ರಿಯೇಟ್ ಆಗಬೇಕು. ಈ ರೀತಿ ಲೈನ್ಸ್ ಕ್ರಿಯೇಟ್ ಆದಾಗ ಅಷ್ಟೇ ಒಂದು ಶೇಪ್ ಅನ್ನೋದು ಕನ್ವರ್ಟ್ ಆಗುತ್ತೆ. ಫಸ್ಟಿಗೆ ನಾನು ಏನು ಮಾಡಿದೆ, ಲೆಫ್ಟ್ ಸೈಡ್ ಹಾಗೆ ರೈಟ್ ಸೈಡಿಗೆ ಅಪ್ಪರ್ ಹೈಬ್ರೋಸ್ನ ಕ್ರಿಯೇಟ್ ಮಾಡಿಕೊಂಡೆ. ಸ್ಟಾರ್ಟಿಂಗ್ ನಾನು ತುಂಬ ತಿಕ್ಕಾಗೆ ಮಾಡ್ತಾಯಿದ್ದೀನಿ. ನಾನು ಎಕ್ಸ್ಟ್ರಾ ಏರ್ ಏನಿದೆ ಅದನ್ನಷ್ಟೇ ತೆಗಿತಾ ಇದ್ದೀನಿ. ತಿಕ್ನೆಸ್ ಇರೋ ಹೈಬ್ರೋಸಿಗೆ ನಾನು ಹ್ಯಾಂಡ್ ಹಾಕಿಲ್ಲ.
ಸೊ ಇದು ಕಂಪ್ಲೀಟಾಗಿ ಅಪ್ಪರ್ ಐಬ್ರೋಸ್ನ ಮುಗಿಸ್ಕೊಂಡು ಆದಮೇಲೆ ನಾನು ಸೆಂಟರ್ ನೋಸ್ ಹತ್ರ ಅಪ್ಪರ್ ನೋಸ್ ಅಥವಾ ಎರಡು ಐಬ್ರೋಸ್ ಮಧ್ಯೆ ನಮಗೆ ಏನು ಹೇರ್ಸ್ ಇರುತ್ತಲ್ಲ ಅದನ್ನು ನಾವು ಇಂಟೂ ಮಾರ್ಕ್ನಲ್ಲಿ ರಿಮೂವ್ ಮಾಡ್ಕೋಬೇಕು. ಸೊ ಇಂಟೂ ಮಾರ್ಕಲ್ಲಿ ರಿಮೂವ್ ಮಾಡೋದ್ರಿಂದ ಏನು ಎಕ್ಸ್ಟ್ರಾ ಹೇರ್ಸ್ ಇದೆ ಅದಷ್ಟೇ ಹೋಗುತ್ತೆ. ಸೊ ಮತ್ತು ನಾವು ಐಬ್ರೋಸಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗಲ್ಲ. ನಾವು ಹೇಗೆ ಬೇಕು ಹಾಗೆ ಮಾಡಿದ್ರೆ ಹೇರ್ಸ್ ತಿಕ್ಕಾಗಿರೋಂಥ ಒಂದು ಹೇರ್ಸ್ ಒಂದು ಭಾಗದಲ್ಲಿ ಹೊಟ್ಟೋದ್ರೂ ಶೇಪ್ ಹಾಳಾಗ್ಬಿಡುತ್ತೆ. ಹಾಗಾಗಿ ಕೇರ್ಫುಲ್ಲಾಗಿ ಆ ಸೆಂಟರ್ ಪಾಯಿಂಟ್ನ ಕ್ಲಿಯರ್ ಮಾಡ್ಕೋಬೇಕು. ಸೊ ಇಂಟು ಮಾರ್ಕಲ್ಲಿ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಕಂಪ್ಲೀಟ್ ಒಂದು ಹೇರ್ಸ್ ಹೋಗುತ್ತೆ. ಕಂಟ್ರೋಲ್ ನಮ್ಮ ಕೈಯಲ್ಲೇ ಇದೆ, ನಾವು ಹೇಗೆ ಕಂಟ್ರೋಲ್ ಮಾಡ್ತೀವಿ ಥ್ರೆಡ್ ಕಂಟ್ರೋಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿಗೆ ಹಿಡ್ದಿದ್ದೀನಿ ಎಲ್ಲಿವರೆಗೂ ನಾನು ಹೇರ್ಸ್ನ ರಿಮೂವ್ ಮಾಡಬೇಕು ಅನ್ನೋ ಕಂಟ್ರೋಲ್ ನಮ್ಮ ಕೈಯಲ್ಲಷ್ಟೇ ಇರುತ್ತೆ. ಅದನ್ನು ನಾವು ಹೇಳಿದ್ರೆ ಬರಲ್ಲ, ನೀವು ನೋಡಿ ಕಲಿಬೇಕು ಅದನ್ನೆಲ್ಲ. ಸೊ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅಪ್ಪರ್ ಕೇಸ್ ಮುಗ್ದಿದೆ, ಹಾಗೆಯೇ ಸೆಂಟರ್ ಕೇಸ್ ಮುಗ್ದಿದೆ. ಇವಾಗ ಏನಿದ್ರು ನಮಗೆ ಲೋಯರ್ ಕೇಸ್ ಮಾಡಬೇಕಾದ್ರೆ ಪ್ರೆಷರ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ನೀವು ಫೋರ್ಹೆಡ್ ಮಾಡಬೇಕಾದ್ರೆ ಎಷ್ಟು ಪ್ರೆಷರ್ ಇಟ್ಕೋತೀರಾ ಅಷ್ಟು ಪ್ರೆಷರ್ ಇಲ್ಲ, ಅವಶ್ಯಕತೆ ಇಲ್ಲ. ಸೊ ತುಂಬ ನಿಧಾನವಾಗಿ ಸ್ವಲ್ಪ ಫಾಸ್ಟಾಗಿ ಸ್ವಲ್ಪ ಪ್ರೆಷರ್ ಕಡಿಮೆ ಹಾಕ್ಕೊಂಡು ಇಲ್ಲಿ ಥ್ರೆಡ್ ಮಾಡ್ಕೋಬೇಕು. ಇಲ್ಲೂ ಕೂಡ ಸೇಮ್ ಮೆಥಡ್ನ ಯೂಸ್ ಆಗುತ್ತೆ. ನಾವು ಹಿಡ್ದಿರುವಂಥ ಒಂದು ಐಬ್ರೋ ಅಪೋಸಿಟಲ್ಲಿರೋದು ನಮಗೆ ಅಪ್ಪರ್ ಕೇಸ್ನಲ್ಲಿ ಹೇರ್ ರಿಮೂವ್ ಮಾಡ್ತಾ ಬಂತು. ಬಟ್ ಇಲ್ಲಿ ಹೇಗಿರುತ್ತೆ, ಇಲ್ಲೂ ಕೂಡ ಸೇಮ್ ಮೆಥಡೇ ಯೂಸ್ ಆಗುತ್ತೆ. ನಾವು ಹಿಡ್ದಿರುವಂಥ ಒಂದು ಥ್ರೆಡ್ನ ಅಪೋಸಿಟ್ ಒಂದು ಭಾಗದಿಂದನೇ ನಮಗೆ ಹೇರ್ ಕಟ್ ಆಗೋ ಅಥವಾ ಒಂದು ಶೇಪ್ ಕೊಡುವಂಥದ್ದು ಇದರಲ್ಲೇ ಬರುತ್ತೆ, ಇದೇ ಥ್ರೆಡ್ನಲ್ಲೇ ಬರುವಂಥದ್ದು. ಸೊ ನಾವು ಲೈನ್ ಹೇಗೆ ಹಿಡಿತೀವೋ ಅದೇ ಲೈನ್ ಪ್ರಕಾರನೇ ನಮಗೆ ಹೇರ್ಸ್ ರಿಮೂವ್ ಆಗ್ತಾ ಹೋಗುತ್ತೆ. ಲೈನ್ ಹಿಡಿಯೋದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ನಾವು ಏನು ಹೇರ್ಸ್ನ ರಿಮೂವ್ ಮಾಡ್ತಾ ಇದ್ದೀವಿ ಅಂತ. ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ಇದೇ ರೀತಿ ಒಂದು ಮಾರ್ಕ್ ಪಾಯಿಂಟ್ ಮಾಡ್ಕೊಳ್ಳಿ, ಇದಷ್ಟೇ ಹೇರ್ನ ನಾನು ರಿಮೂವ್ ಮಾಡಬೇಕು ಅಂತ. ಬಿಕಾಸ್ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏರ್ ಎಕ್ಸ್ಟ್ರಾ ಎಷ್ಟಿದೆ, ಇದನ್ನಿಷ್ಟೇ ನಾನು ತೆಗಿಬೇಕು ಅನ್ನೋದು. ಸೊ ನೀವು ಫಸ್ಟ್ ಲರ್ನರ್ ಆಗಿದ್ದರೆ ಇದೇ ರೀತಿ ಪಾಯಿಂಟ್ ಔಟ್ ಮಾಡಿಕೊಂಡು ನೀವು ಹೇರ್ಸ್ನ ರಿಮೂವ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದು, ನಮ್ಮ ಒಂದು ಕ್ಲೈಂಟಿಗೆ 2 ಬೆರಳಿಂದ ಅಥವಾ 2 ಕೈಗಳಿಂದ 3 ಬೆರಳುಗಳನ್ನು ಈಕ್ವಲ್ ಮಾಡಿಸಿ ಅಪ್ಪರ್ ಕೇಸ್ ಅಥವಾ ಲೋಯರ್ ಕೇಸ್ ಎರಡೂ ಕಡೆಯಿಂದ ಲಾಕ್ ಮಾಡಿಸ್ಬೇಕು. ಆವಾಗ ನಿಮಗೆ ಈಸಿ ಆಗುತ್ತೆ ಐಬ್ರೋಸ್ ಮಾಡೋದಕ್ಕೆ. ನಾನಿಲ್ಲಿ ಆರ್ಚ್ ಶೇಪ್ಗೆ ಐಬ್ರೋಸ್ ಮಾಡ್ತಾ ಇದ್ದೀನಿ, ಅಂದರೆ ಸಾಫ್ಟ್ ಆರ್ಚ್ ಕೊಡ್ತಾ ಇದ್ದೀನಿ, ತುಂಬ ಹೈ ಆರ್ಚ್ ಕೊಡ್ತಾ ಇಲ್ಲ. ಸೊ ನಾನು ಸ್ಟಾರ್ಟಿಂಗಲ್ಲಿ ಸ್ಟ್ರೈಟಾಗಿ ನಾನು ಹೇರ್ಸ್ನ ರಿಮೂವ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಕರ್ವ್ ತೊಗೋತಾ ಇದ್ದೀನಿ. ಕರ್ವ್ನ ನಾನು ಹೇಗೆ ತೊಗೊಂಡೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ನೀಟಾಗಿ ನೋಡ್ಕೊಳ್ಳಿ. ಇದಾದಮೇಲೆ ನಾನು ಮತ್ತೆ ಸ್ಟ್ರೈಟಾಗಿ ಐಬ್ರೋಸ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ ಒಂದು ಸಾಫ್ಟ್ ಆರ್ಚ್ ಮೆಥಡ್. ಕೆಲವೊಂದು ಫೇಸ್ಗಳಲ್ಲಿ ನೋಸ್ ಇನ್ನರ್ ಕಾರ್ನರಲ್ಲಿ ಅಥವಾ ನೋಸ್ ಸ್ಟಾರ್ಟಿಂಗ್ ಕಾರ್ನರಲ್ಲಿ ಹೇರ್ಸ್ ಇರೋ ಚಾನ್ಸಸ್ ಇರುತ್ತೆ. ಸೊ ಆ ಹೇರ್ಸ್ನೆಲ್ಲ ನಾನು ರಿಮೂವ್ ಮಾಡಬೇಕು ಅಂತಂದರೆ ಒಂದು ಮೆಥಡ್ನ ಯೂಸ್ ಮಾಡಬೇಕು. ಯಾವುದಾದ್ರೂ ಒಂದು ಫಿಂಗರ್ಸಿಂದ ಮೇಲ್ಗಡೆ ಅಪ್ಪರ್ ಐಬ್ರೋನಿಂದ ಲಾಕ್ ಮಾಡಿ ನಾವು ಹೇರ್ಸ್ನ ರಿಮೂವ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನಾರ್ಮಲಾಗಿ ನಾವು ಯೂಸ್ ಮಾಡಿಕೊಂಡ್ರೆ ಮೆಥಡ್ನ ಸ್ವಲ್ಪ ಕಷ್ಟ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ಮೆಥಡ್ನ ಯೂಸ್ ಮಾಡಿ ನಮಗೆ ಈಸಿ ಆಗುತ್ತೆ. ಹಾಗೆ ರೈಟ್ ಸೈಡ್ ಐಬ್ರೋಸ್ನ ಕ್ರಿಯೇಟ್ ಮಾಡ್ಕೊಂಡಿತ್ತು ಮುಗಿದಿದೆ. ಸೊ ಇದಾದಮೇಲೆ ಲೆಫ್ಟ್ ಸೈಡ್ ಐಬ್ರೋಸ್ ಇನ್ನರ್ ಕೇಸ್ ಅಥವಾ ಹೈ ಅಪ್ಪರ್ ಕೇಸ್ನ ನಾವಿವಾಗ ಕಂಪ್ಲೀಟ್ ಮಾಡಬೇಕು. ಇದು ಒಂದು ಮೆಜರ್ಮೆಂಟ್ನ ನಾವು ಹೇಗೆ ತೊಗೊಳ್ಳೋದು, ಒಂದೇ ಐಬ್ರೋಸ್ ಬಂದಿರೋ ಕಡೆ ಸೇಮ್ ಐಬ್ರೋ ರೀತಿಯೇ ಇನ್ನೊಂದು ಐಬ್ರೋಸ್ ಬರಬೇಕು ಅಂತಂದರೆ ನಾವು ಹೇಗೆ ಮೆಷರ್ ಮಾಡ್ಕೊಳ್ಳೋದು ಅಂತಂದರೆ, ನಾವು ಏನು ಆಲ್ರೆಡಿ ಒಂದು ಐಬ್ರೋಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅದೇ ಒಂದು ಮೆಜರ್ಮೆಂಟ್ ಇಟ್ಕೊಂಡು ನಾವು ಇನ್ನೊಂದು ಮಿಕ್ಕಿರುವಂಥ ಒಂದು ಐಬ್ರೋಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಥ್ರೆಡ್ ಮೆಜರ್ಮೆಂಟಲ್ಲೇ ನಾವು ಈ ಒಂದು ಮೆಜರ್ಮೆಂಟ್ನ ಕಂಪ್ಲೀಟ್ ಮಾಡ್ಕೋಬೇಕು.
ಇದೇ ರೀತಿ ಐಬ್ರೋಸ್ ಶೇಪ್ ಮಾಡೋದನ್ನು ನೀವು ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಿಮಗೆ ವಿತಿನ್ 10 ಅಥವಾ 20 ಡೇಸಲ್ಲಿ ನೀವು ಐಬ್ರೋ ಶೇಪ್ ಮಾಡೋದನ್ನು ಕಲಿಬೋದು. ಮೊದಲಿಗೆ ನೀವು ಥ್ರೆಡ್ ಪ್ರಾಕ್ಟೀಸ್ ಮಾಡಬೇಕು. ಥ್ರೆಡ್ ಪ್ರಾಕ್ಟೀಸ್ ಆದಮೇಲೆ ಹ್ಯಾಂಡ್ ಮೇಲೆ ಅಥವಾ ಲೆಗ್ ಮೇಲೆ ಅಥವಾ ಒಂದು ತೆಂಗಿನಕಾಯಿ ಚೆನ್ನಾಗಿ ಸುಲ್ಕೊಂಡು ಅದ್ರ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿ, ಅದಾದಮೇಲೆ ನೀವು ಐಬ್ರೋ ಶೇಪಿಗೆ ಹೋಗಿ. ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಐಬ್ರೋ ಶೇಪ್ ಮಾಡ್ತೀನಿ ಅಂತ ಹೋಗಬೇಡಿ. ಮೊದಲಿಗೆ ಇದೆಷ್ಟು ಪ್ರಾಕ್ಟೀಸ್ ಇರಲಿ, ಇದಾದಮೇಲೆ ನೀವು ಐಬ್ರೋ ಶೇಪ್ ಮಾಡ್ತೀನಿ ಅಥವಾ ಏನೋ ಒಂದು ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೋಗಿ. ಇದಕ್ಕೂ ಮುಂಚೆ ನೀವು ಫೋರ್ ಹೆಡ್, ಅಪ್ಪರ್ ಲಿಪ್, ಚಿನ್ ಅಥವಾ ಫೇಸ್ ಥ್ರೆಡ್ಡಿಂಗ್ ಪ್ರಾಕ್ಟೀಸಲ್ಲಿ ಇರಬೇಕು. ಇದಾದಮೇಲೆ ನೀವು ಕೊನೆಗೆ ನೀವು ಐಬ್ರೋಸಿಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಅಷ್ಟು ಸುಲಭಕ್ಕೆ ನಿಮಗೆ ಐಬ್ರೋ ಶೇಪ್ ಮಾಡೋದು ಖಂಡಿತವಾಗ್ಲೂ ಬರಲ್ಲ. ಈ ವಿಡಿಯೋ ನಿಮಗೆ ಸಖತ್ ಯೂಸ್ಫುಲ್ ಆಗಿದೆ ಅಂತಲೇ ಭಾವಿಸ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಹಾಗೇನೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೂರು ವೀಡಿಯೋಸ್ಗೋಸ್ಕರ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.